ಓಕೆ. ನಾನು ಸ್ಟಾಕ್ ಮಾರ್ಕೆಟ್‌ನಲ್ಲಿ ಎಸ್-ಐ-ಪಿ ಸ್ಟಾರ್ಟ್ ಮಾಡಿ ಇವತ್ತಿಗೆ 10 ತಿಂಗಳಾಯಿತು. 10 ತಿಂಗಳ ಆದ ನಂತರ ನನ್ನ ಪೋರ್ಟ್‌ಫೋಲಿಯೋ ಕಂಪ್ಲೀಟ್ ನೆಗೆಟಿವ್‌ನಲ್ಲಿದೆ. ನನ್ನ ಪೋರ್ಟ್‌ಫೋಲಿಯೋ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದು 5 ತಿಂಗಳ ಹಿಂದೆ. ಯಾಕೆ? ಏನಾಯಿತು? ಅದಕ್ಕೆ ಕಾರಣ ಬಂದ್ಬಿಟ್ಟು ಇದು. ಮನೇನು ಕಟ್ಟಿದ್ದಾಯ್ತು, ಮದುವೆನೂ ಆಗಿದ್ದಾಯ್ತು. ಸೊ ಟುಕ್ ಸಮ್ ಬ್ರೇಕ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಪ್ರತಿ ತಿಂಗಳು 30,000 ಇನ್ವೆಸ್ಟ್ ಮಾಡಿ 1,00,00,000 ಮಾಡೋ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೆ. ಅದರ ಕತೆ ಏನಾಯಿತು? ನಾನು ಎಸ್-ಐ-ಪಿಯನ್ನು ಸ್ಟಾಪ್ ಮಾಡಿದ್ನ ಹೆಂಗೆ? ನಾನು ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ ಎಸ್-ಐ-ಪಿ ಮಾಡೋದನ್ನು ಸ್ಟಾಪ್ ಮಾಡಿಲ್ಲ, ಮತ್ತೆ ಮಾಡೋದು ಇಲ್ಲ ಅಂಟಿಲ್ ಐ ಹಿಟ್ 1 crore ಮಾರ್ಕ್. ನಂಗೆ ಗೊತ್ತು ನಿಮ್ಮಲ್ಲಿ ಎಷ್ಟೋ ಜನ ನನ್ನ ಪೋರ್ಟ್‌ಫೋಲಿಯೋನ, ನನ್ನ ಎಸ್-ಐ-ಪಿಯನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನನ್ನ ಪೋರ್ಟ್‌ಫೋಲಿಯೋ ಅಥವಾ ಎಸ್-ಐ-ಪಿ ಮಾಡಿದ್ದನ್ನು ನಾನು ಲಾಸ್ಟ್ ತೋರಿಸಿರೋದು ಸೆಪ್ಟೆಂಬರ್ ಮಂತಲ್ಲಿ. ಆವಾಗ ನನ್ನ ಪೋರ್ಟ್‌ಫೋಲಿಯೋ ಈ ಥರ ಇತ್ತು. ಆವಾಗ ನಾನು ಇನ್ವೆಸ್ಟ್ ಮಾಡಿರುವಂಥ ಅಮೌಂಟು 1,17,000. ಅದಕ್ಕೆ ನಿಯರ್ಲಿ 10% ರಿಟರ್ನ್ ಬಂದು 11,000 ನನಗೆ ಪ್ರಾಫಿಟ್ ಆಗಿತ್ತು. ಆ್ಯಂಡ್ ದಟ್ ಈಸ್ ಮೈ ಹೈಯೆಸ್ಟ್ ಎವರ್ ರಿಟರ್ನ್. ಅದಾದಮೇಲೆ ಮಂತ್ ಬೈ ಮಂತ್ ನನ್ನ ಪೋರ್ಟ್‌ಫೋಲಿಯೋ ಡೌನ್ ಆಗ್ತಾನೆ ಬಂದಿದೆ. ಸೊ ಅವಾಗ ನನ್ನ ಕಡೆ ಇರುವಂಥ ಸ್ಟಾಕ್ಸು ಏಷ್ಯನ್ ಪೇಂಟ್ಸ್, ಬರ್ಜರ್ ಪೇಂಟ್ಸ್, ಟೈಟಾನ್, ಆಸ್ಟ್ರಲ್ ಪೈಪ್ಸ್ ಆ್ಯಂಡ್ ಬಜಾಜ್ ಫೈನಾನ್ಸ್. ಸೆಪ್ಟೆಂಬರ್ ಮಂತಲ್ಲಿ ನಾನು ನನ್ನ 30,000 ಎಸ್-ಐ-ಪಿ ಆಸ್ಟ್ರಲ್ ಪೈಪ್ಸ್ ಮೇಲೆ ಮಾಡಿದ್ದೆ. ಆಸ್ಟ್ರಲ್ ಪೈಪ್ಸ್ ಸ್ಟಾಕನ್ನು ಏನಕ್ಕೆ ನಾನು ಸೆಲೆಕ್ಟ್ ಮಾಡಿದ್ದೆ ಮತ್ತು ಅದರ ಫಂಡಮೆಂಟಲ್ಸ್ ಏನು, ಅದರ ಪ್ರತಿಯೊಂದು ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನೀವು ಹೋಗಿ ನೋಡ್ಬೋದು. ಸೆಪ್ಟೆಂಬರ್ ನಾನು ಆಸ್ಟ್ರಲ್ ಪೈಪ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ, ಅದಾದ ನಂತರ ಅಕ್ಟೋಬರು, ನವೆಂಬರು, ಡಿಸೆಂಬರ್, ಜನವರಿ ಮತ್ತು ಈ ಮಂತ್ ಫೆಬ್ರವರಿಯಲ್ಲಿ ನಾನು ಯಾವ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ ಒಂದ್ಸರಿ ನೋಡೋಣ. ಅಕ್ಟೋಬರಲ್ಲಿ ನಾನು ನನ್ನ 30,000 ಎಸ್-ಐ-ಪಿಯನ್ನು ಒಂದು ಹೊಸ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದೆ. ಆ ಸ್ಟಾಕ್ ಬಂದುಬಿಟ್ಟು ಡಿಮಾರ್ಟ್. ಡಿಮಾರ್ಟ್ ಬಗ್ಗೆ ನಾನು ಇನ್ ಶಾರ್ಟ್ ಆಗಿ ಹೇಳಬೇಕಂದ್ರೆ, ಇದು ರಿಟೇಲ್ ಸೆಗ್ಮೆಂಟಲ್ಲಿ ಬರುತ್ತೆ. ಸೂಪರ್ ಮಾರ್ಕೆಟ್ ಅಂತಾನು ಕರಿಬೋದು. ಡಿಮಾರ್ಟ್ ಮೊದಲು ದೊಡ್ಡ ಸಿಟಿಯಲ್ಲಿ ಅಷ್ಟೇ ಇರ್ತಿತ್ತು. ಇವಾಗ ಇವನ್ ಸಣ್ಣ ಸಿಟಿಯಲ್ಲಿ ಕೂಡ ಓಪನ್ ಆಗ್ತಿದೆ. ಅಷ್ಟೊಂದು ಫಾಸ್ಟ್ ಆಗಿ ಗ್ರೋ ಆಗ್ತಿದೆ. ಡಿಮಾರ್ಟ್ ಏನಕ್ಕೆ ಪಾಪ್ಯುಲರ್ ಅಂದರೆ, MRP ಗಿಂತ ಕಡಿಮೆ ಬೆಲೆಗೆ ವಸ್ತುಗಳನ್ನು ಸೆಲ್ ಮಾಡ್ತಾರೆ. ಅಂದರೆ ಡಿಸ್ಕೌಂಟೆಡ್ ಪ್ರೈಸ್ಗೆ ಇವರು FMCG ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡ್ತಾರೆ. ಇವಾಗ ಜನ ಕಿರಾಣಿ ಸ್ಟೋರ್ಸ್ಗಳಿಗೆ ಹೋಗೋದನ್ನ ಸ್ಟಾಪ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಈ ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಬೇಕಾಗಿರೋ ಪ್ರತಿಯೊಂದು ವಸ್ತುಗಳು ಒಂದೇ ಕಡೆ ಸಿಗುತ್ತೆ, ಅದು ಕೂಡ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ. ಈ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಅಥವಾ ಸೂಪರ್ ಮಾರ್ಕೆಟ್ ಅಲ್ಲಿ 3 ಇಂಪಾರ್ಟೆಂಟ್ ಪ್ಲೇಯರ್ಸ್ ಇದಾವೆ. 1 ಡಿಮಾರ್ಟ್, 2 ರಿಲಯನ್ಸ್ ಸ್ಮಾರ್ಟ್, 3 ಬಂದ್ಬಿಟ್ಟು ಬಿಗ್ ಬಜಾರ್. ಇವಾಗ ರೀಸೆಂಟ್ ಆಗಿ ವಿಶಾಲ್ ಮಾರ್ಟ್ ಕೂಡ ಬರ್ತಾ ಇದೆ. ಈ ಎಲ್ಲ ಕಂಪ್ನಿಗಳಲ್ಲಿ, ಈ ಎಲ್ಲ ಸ್ಟಾಕ್ಗಳಲ್ಲಿ ಡಿಮಾರ್ಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ. ಇದು ಅಮೆರಿಕಾ ಕಂಪ್ನಿ ಆದಂಥ ವಾಲ್ಮಾರ್ಟ್ ಬಿಸ್ನೆಸ್ ಮಾಡೆಲನ್ನು ಫಾಲೋ ಮಾಡ್ತಾ ಇದೆ. ನಾನು ಫಸ್ಟ್ ಟೈಮ್ ಡಿಮಾರ್ಟ್ ಬೈ ಮಾಡಿದ್ದು 4,215 ಪ್ರೈಸ್ ಇದ್ದಾಗ. ಬಟ್ ಅದು ಇವಾಗ ಡೌನ್ ಆಗಿ 3,700ಕ್ಕೆ ಬಂದಿದೆ. ಅಕ್ಟೋಬರಲ್ಲಿ ಡಿಮಾರ್ಟ್ ಆದರೆ, ನವೆಂಬರ್ ಮಂತಲ್ಲಿ ನಾನು ಮತ್ತೆ ಹೊಸ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದೆ. ಆ ಸ್ಟಾಕ್ ಬಂದ್ಬಿಟ್ಟು ನೆಸ್ಲೆ. ಗುಡ್ ಫುಡ್, ಗುಡ್ ಲೈಫ್. ನೆಸ್ಲೆ ಬಗ್ಗೆ ನಾನು ಶಾರ್ಟ್ ಆಗಿ ಹೇಳಬೇಕಂದ್ರೆ, ನೆಸ್ಲೆ ಬಂದ್ಬಿಟ್ಟು FMCG ಸೆಕ್ಟರಲ್ಲಿ ಬರುತ್ತೆ. ನೆಸ್ಲೆ ಪ್ರಾಡಕ್ಟ್ಸ್ ನೀವು ಆಲ್ರೆಡಿ ಕೇಳಿರ್ಬೋದು. ಈ ಕಿಟ್ಕ್ಯಾಟು, ಮಂಚು, ಮಿಲ್ಕಿ ಬಾರು, ಬ್ಯಾಚುಲರ್ ಮೋಸ್ಟ್ ಫೇವ್ರೆಟ್ ಮ್ಯಾಗಿ ಕೂಡ ನೆಸ್ಲೆ ಅವರದೇ. ಇದಷ್ಟೇ ಅಲ್ಲದೆ ನೆಸ್ಲೆ ಅವರು ಈ ಬೇಬಿ ಪ್ರಾಡಕ್ಟ್ಸಲ್ಲಿ ಒಂಥರ ಮೊನೋಪೋಲಿಯನ್ನು ಹೊಂದಿದ್ದಾರೆ. ಅಂದರೆ ಈ ಸೆರ್ಲಾಕ್ ಬಗ್ಗೆ ಕೇಳಿರ್ಬೋದು. ಈ ಅಕ್ಕಿ ಗಂಜಿ, ರಾಗಿ ಗಂಜಿ, ಈ ಬೇಬಿ ಪ್ರೋಟೀನ್ ಪೌಡರನ್ನು ಈ ಸೆರ್ಲಾಕ್ ಅನ್ನೋ ಬ್ರ್ಯಾಂಡಲ್ಲಿ ನೆಸ್ಲೆ ಅವರು ಸೆಲ್ ಮಾಡ್ತಾರೆ. ಏನಕ್ಕೆ ಮೊನೋಪೋಲಿ ಅಂದರೆ, ನಮ್ಮ ಇಂಡಿಯನ್ ಗೌರ್ಮೆಂಟು ಈ ಆಲ್ಕೋಹಾಲ್ ಮೇಲೆ, ಸಿಗರೇಟ್ ಮೇಲೆ, ಆಮೇಲೆ ಈ ಬೇಬಿ ಪ್ರಾಡಕ್ಟ್ಸ್ ಮೇಲೆ ಅಡ್ವರ್ಟೈಸ್ ಮಾಡೋದನ್ನು ಬ್ಯಾನ್ ಮಾಡಿದ್ದಾರೆ. ಸೊ ನಾಳೆ ಏನಾದರೂ ಹೊಸ ಕಂಪ್ನಿಗಳು ಈ ಸೆಗ್ಮೆಂಟಲ್ಲಿ ಬರಬೇಕು ಅಂದರೆ ಜನರಿಗೆ ತಮ್ಮ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸಬೇಕು. ಜನರಿಗೆ ತಮ್ಮ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಬೇಕಂದ್ರೆ ಅಡ್ವರ್ಟೈಸ್ ಇಸ್ ದ ಮೇನ್ ವೇ. ಸೊ ಗೌರ್ಮೆಂಟು ಅಡ್ವರ್ಟೈಸನ್ನೇ ಬ್ಯಾನ್ ಮಾಡಿರೋದ್ರಿಂದ ಈ ಆಲ್ರೆಡಿ ಈ ಸೆಗ್ಮೆಂಟಲ್ಲಿ ಇದ್ದಂಥ ಕಂಪ್ನಿಗಳಿಗೆ ಅಡ್ವಾಂಟೇಜ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ಲು ಈ ಸಿಗರೇಟಲ್ಲಿ ITC ಅವರಿಗೆ, ಈ ಬೇಬಿ ಪ್ರಾಡಕ್ಟ್ಸಲ್ಲಿ ನೆಸ್ಲೆದವರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗುತ್ತೆ. ನಾನು ನೆಸ್ಲೆಯನ್ನು ಬಾಯ್ ಮಾಡಬೇಕಾದ್ರೆ ನೆಸ್ಲೆ ಬಂದುಬಿಟ್ಟು 2,275ಕ್ಕೆ ಟ್ರೇಡ್ ಆಗ್ತಾ ಇತ್ತು. ಬಟ್ ಇವಾಗ ಅದು ಸ್ವಲ್ಪ ಡೌನ್ ಆಗಿ 2,200ಕ್ಕೆ ಟ್ರೇಡ್ ಆಗ್ತಿದೆ. ಬಟ್ ದಟ್ ಈಸ್ ಫೈನ್. ಇದೆಲ್ಲ ಶಾರ್ಟ್ ಟರ್ಮಲ್ಲಿ ಅಪ್ ಡೌನು ಆಗ್ತಾನೆ ಇರುತ್ತೆ. ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೋದ್ರಿಂದ ನಾವು ಯಾವುದೇ ಟೆನ್ಷನ್ ತಗೋಬೇಕಾದ ಅವಶ್ಯಕತೆ ಇಲ್ಲ. ಸೊ ನವೆಂಬರ್ ಎಸ್-ಐ-ಪಿ ನೆಸ್ಲೆದಲ್ಲಿ ಆದರೆ, ಡಿಸೆಂಬರಲ್ಲಿ ನಾನು ಮತ್ತೆ ಹೊಸ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದೆ. ಇಲ್ಲ ಸುಮ್ಮನೆ ಅಂದೆ. ನಾನು ಆ ಥರ ಪ್ರತಿ ತಿಂಗಳು ಹೊಸ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರೆ 10 ವರ್ಷದಲ್ಲಿ 120 ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದು ಓವರ್ ಡೈವರ್ಸಿಫಿಕೇಷನ್ ಅಲ್ಲದೆ ಆ ಸ್ಟಾಕ್ಸ್ಗಳನ್ನು ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಟಫ್ ಆಗುತ್ತೆ. ಸೊ ಡಿಸೆಂಬರಲ್ಲಿ ನಾನು ಆಲ್ರೆಡಿ ಇನ್ವೆಸ್ಟ್ ಮಾಡಿದಂಥ ಸ್ಟಾಕ್ಸ್ಗಳು ಡೌನ್ ಬಂದಿತ್ತು. ಈ ಏಷ್ಯನ್ ಪೇಂಟ್ಸ್ ಆಗಲಿ, ಡಿಮಾರ್ಟ್ ಆಗಲಿ, ನೆಸ್ಲೆ ಆಗಲಿ. ಸೊ ಇದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ದೆ ಎವರೇಜ್ ಮಾಡೋಕ್ಕೋಸ್ಕರ. ಸೊ ಡಿಸೆಂಬರ್ ನಾನು ಎವರೇಜ್ಗಾಗಿ ನಾನು ಎಸ್-ಐ-ಪಿಯನ್ನು ಇನ್ವೆಸ್ಟ್ ಮಾಡಿದ್ದೆ. ಸೊ ಡಿಸೆಂಬರ್ ಆಯಿತು. ಸೊ ಜನವರಿಯಲ್ಲಿ ನಾನು
ಅಗೇನ್ ಎವರೇಜ್ ಮಾಡೋಕ್ಕೋಸ್ಕರ ಆಸ್ಟ್ರಲ್ ಪೈಪ್ಸು ಸಿಕ್ಕಾಪಟ್ಟೆ ಡೌನ್ ಆಗಿತ್ತು. ಅದರದ್ದು Q2 ರಿಸಲ್ಟು ಸ್ವಲ್ಪ ಖರಾಬಾಗಿ ಬಂದಿದ್ರೋದ್ರಿಂದ ಅದು ಡೌನ್ ಆಗಿತ್ತು. ಅದಕ್ಕೆ ನಾನು ರೀಇನ್ವೆಸ್ಟ್ ಮಾಡಿದೆ, ಅದು ಕೂಡ ಎವರೇಜ್ ಆಯಿತು. ಸೊ ಈ ಮಂತು ಫೆಬ್ರವರಿಲಿ ನಾನು ಅಗೇನ್ ಯಾವುದೇ ಹೊಸ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡದೆ ಏಷ್ಯನ್ ಪೇಂಟು ಆಸ್ಟ್ರಲ್ ಪೈಪ್ಸ್ ಮೇಲೆ ರೀಇನ್ವೆಸ್ಟ್ ಮಾಡಿದೆ ಎವರೇಜ್ ಮಾಡೋಕ್ಕೋಸ್ಕರ. ಸೊ ಇವಾಗ ನಾನು ನನ್ನ ಪೋರ್ಟ್ಫೋಲಿಯೋನ ರಿವೀಲ್ ಮಾಡುವಂಥ ಟೈಮು. ನಾನು ನಿಮಗೆ ಯಾವುದೇ ಸ್ಕ್ರೀನ್ಶಾಟ್ ತೋರಿಸಲ್ಲ, ಓಕೆನಾ. ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ನಾನು ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಆಗಿರೋಗೆ ಟ್ರೈ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಗ್ರೋ ಆ್ಯಪ್, ಓಕೆನಾ. ನಾನು ಇನ್ವೆಸ್ಟ್ ಮಾಡಿರುವಂಥ ಅಮೌಂಟು 3 ಲಕ್ಷ ರೂಪಾಯಿ, ಓಕೆನಾ. ಅದಕ್ಕೆ 8.93 ನೀವು ಇಲ್ಲಿ ನೋಡ್ಬೋದು, 8.93% ರಿಟರ್ನ್ ಡೌನ್ ಇದೆ. ಅಂದರೆ ನನಗೆ ಟೋಟಲಾಗಿ 26,000 ಲಾಸ್ ಆಗಿದೆ. ಐ ಗೆಸ್ ನಿಮಗೆ ಶಾಕ್ ಆಗಿರ್ಬೋದು, ಬಟ್ ನನಗೇನು ಶಾಕ್ ಆಗಿಲ್ಲ. ಏನಕ್ಕೆ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಮಾತು ಹೇಳಿದೆ, ನೆನಪಿದೆಯಾ? ಇವಾಗ ಸ್ಟಾಕ್ ಮಾರ್ಕೆಟು ಚೆನ್ನಾಗಿ ವರ್ಕ್ ಆಗ್ತಿದೆ, ಪ್ರತಿದಿನ ಮೇಲ್ಗಡೆನೇ ಹೋಗ್ತಾ ಇದೆ. ಬಟ್ ಇನ್ ಫ್ಯೂಚರಲ್ಲಿ ಇದು ಕೆಳಗಡೆ ಬರ್ಬೋದು. ಯಾವಾಗ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರುತ್ತಲ್ಲ, ನನ್ನ ಪೋರ್ಟ್ಫೋಲಿಯೋ ಕೂಡ ಕೆಳಗಡೆ ಬರುತ್ತೆ. ನನ್ನ ಪೋರ್ಟ್ಫೋಲಿಯೋ ಮುಂದೊಂದಿನ ನೆಗೆಟಿವ್ ಬಂದೇ ಬರುತ್ತೆ ಅಂತ ಹೇಳಿ ನನಗೆ ಗೊತ್ತಿತ್ತು. ನಾನು ಆವಾಗಲೇ ಗೆಸ್ ಮಾಡಿದ್ದೆ. ಸೊ ಇವಾಗ ಬಂದಿದೆ, ನಂಗೆ ಅಷ್ಟೊಂದೇನು ಶಾಕ್ ಇಲ್ಲ. ಸ್ಟಾಕ್ ಮಾರ್ಕೆಟು ಇದೇ ಥರ ವರ್ಕ್ ಆಗುತ್ತೆ. ಇವಾಗ ಕೆಳಗಡೆ ಬರ್ತಾ ಇದ್ದರೆ ಇನ್ನೇನು ಮೇಲ್ಗಡೆನೇ ಹೋಗಲ್ಲ ಅಂತ ಹೇಳಿ ಆ ಲೆವೆಲ್ಗೆ ಡೇ ಬೈ ಡೇ ಡೌನ್ ಆಗ್ತಾ ಇರುತ್ತೆ. ಸೇಮ್ ಅಪ್ ಹೋಗ್ತಾ ಇದ್ದರೆ ಇನ್ನೇನು ಕೆಳಗಡೆನೇ ಬರೋಲ್ಲ, ಆ ಲೆವೆಲಿಗೆ ಡೇ ಬೈ ಡೇ ಮೇಲ್ಗಡೆ ಹೋಗ್ತಾ ಇರುತ್ತೆ. ನಾವು ಈ ರಿಟರ್ನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಇನ್ಕಮ್ ಕಡೆ, ನಮ್ಮ ಡೇ ಜಾಬ್ ಕಡೆ ಫೋಕಸ್ ಮಾಡಿ ನಮ್ಮ ಇನ್ಕಮನ್ನು ಜಾಸ್ತಿ ಮಾಡೋ ಕಡೆ ಫೋಕಸ್ ಮಾಡಬೇಕು. ನಮ್ಮ ಇನ್ಕಮನ್ನು ಜಾಸ್ತಿ ಮಾಡಿದ್ರೆ ನಾವು ಜಾಸ್ತಿ ಸೇವ್ ಮಾಡಿ ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಪ್ರತಿ ಮಂತು SIP ಮಾಡಾದ ತಕ್ಷಣ ನಾನು ಎಕ್ಸೆಲ್ನಲ್ಲಿ ಅದನ್ನ ಟ್ರ್ಯಾಕ್ ಮಾಡ್ತೀನಿ. ಆ ಎಕ್ಸೆಲ್ ನಿಮಗೆ ಇವಾಗ ಶೇರ್ ಮಾಡ್ತೀನಿ. ಸೊ ನನ್ನ ಪೋರ್ಟ್ಫೋಲಿಯೋ ಯಾವ ಪರ್ಸೆಂಟೇಜಿಂದ ಗ್ರೋ ಆಗ್ತಾ ಬಂದಿದೆ ಅನ್ನೋದನ್ನು ನಿಮಗೊಂದು ಐಡಿಯಾ ಸಿಗುತ್ತೆ. ನಾನು ಫಸ್ಟ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿರೋದು ಮೇ ಮಂತಲ್ಲಿ, ಓಕೆನಾ. ಫಸ್ಟ್ ಮಂತ್ ಇನ್ವೆಸ್ಟ್ ಮಾಡಿದಾಗ ಆ ಮಂತ್ ಎಂಡಲ್ಲಿ ನನಗೆ 4.62% ರಿಟರ್ನ್ ಬಂತು. ಅದಾದಮೇಲೆ 2.58, 6.50, 9.53, 5.39. ಸೊ ಇವಾಗ ಸೆಪ್ಟೆಂಬರ್ ಮಂತ್ ಎಂಡಲ್ಲಿ ನನಗೆ 5.39% ರಿಟರ್ನ್ ಇತ್ತು. ಅದಾದಮೇಲೆ ನನ್ನ ಪೋರ್ಟ್ಫೋಲಿಯೋ ನೆಗೆಟಿವ್ ಹೋಯಿತು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಸ್ಟಿಲ್ ನನ್ನ ಪೋರ್ಟ್ಫೋಲಿಯೋ ಡೌನ್ ಇದೆ, ಓಕೆನಾ. 6 ತಿಂಗಳಾಯಿತು ನನ್ನ ಪೋರ್ಟ್ಫೋಲಿಯೋ ಡೌನ್ ಇದೆ. ನನಗೆ ಯಾವುದೇ ಥರ ಪ್ಯಾನಿಕ್ ಇಲ್ಲ. ನಂಗೆ ಗೊತ್ತು ಒಂದು ದಿನ ನನ್ನ ಪೋರ್ಟ್ಫೋಲಿಯೋ ಮೇಲ್ಗಡೆ ಬಂದೇ ಬರುತ್ತೆ. ನನಗೆ 10 ವರ್ಷದಲ್ಲಿ ಆನ್ ಆನ್ ಎವರೇಜ್ 15% ರಿಟರ್ನ್ ಸಿಗುತ್ತೆ ಅಂತ ಹೇಳಿ. ನಾನು ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡಬೇಕು. ನನಗೆ ಲಾಸ್ಟ್ ಇಯರು ಡಿವಿಡೆಂಡ್ ಕೂಡ ಬಂತು. ಸೊ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಏನಕ್ಕೆ ಮ್ಯೂಚುವಲ್ ಫಂಡ್ ಬಿಟ್ಬಿಟ್ಟು ಸ್ಟಾಕಲ್ಲಿ ಎಂಟರ್ ಆಗಿದ್ದೀನಿ ಅಂತ ಹೇಳಿ. ಡಿವಿಡೆಂಟ್ ಈಸ್ ದ ಮೇನ್ ರೀಸನ್. ನನಗೆ 2024ಅಲ್ಲಿ ಟೋಟಲ್ ಡಿವಿಡೆಂಟ್ ಬಂದಿರೋದು 380 ರೂಪಾಯಿ. ನಂಗೆ ಗೊತ್ತು ಕಡಿಮೆ ಇದೆ, ಏನಕ್ಕೆ ನಾನು ಲಾಸ್ಟ್ ಮೇ ಮಂತಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಜೂನ್ ಜುಲೈಲಿ ಜಾಸ್ತಿ ಕಂಪ್ನಿಗಳು ಡಿವಿಡೆಂಡನ್ನು ಡಿಕ್ಲೇರ್ ಮಾಡ್ತಾರೆ. ಆ ಟೈಮಲ್ಲಿ ನನ್ನ ಕಡೆ ನಂಬರ್ ಆಫ್ ಸ್ಟಾಕ್ಸು ಕಡಿಮೆ ಇತ್ತು, ಅದರ ಸಲುವಾಗಿ ಕಡಿಮೆ ಡಿವಿಡೆಂಟ್ ಬಂದಿದೆ. ಇದು ಈ ವರ್ಷ ಜಾಸ್ತಿ ಆಗುತ್ತೆ, ಹಾಗೆ ನೆಕ್ಸ್ಟ್ ವರ್ಷ. ಇವಾಗ ನೋಡಿ, ಸ್ಟಾಕ್ ಪ್ರೈಸ್ ಕೂಡ ವರ್ಷದಿಂದ ವರ್ಷಕ್ಕೆ 12ರಿಂದ 15% ಅಪ್ರಿಸಿಯೇಟ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಡಿವಿಡೆಂಟ್ ಕೂಡ ಬರುತ್ತೆ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಸ್ಟಾಕ್ಸ್. ನೀವು ಒಂದು ವೇಳೆ ಸ್ಟಾಕ್ ಮಾರ್ಕೆಟ್ ಫಾಲೋ ಮಾಡ್ತಾ ಇದ್ದರೆ, ಐ ಗೆಸ್ ನೀವು ಮಾಡ್ತಾ ಇದ್ದರೆ ಅನ್ಕೋತೀನಿ. ಸಿಚುವೇಶನ್ ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ಲಾಸ್ಟ್ 3 to 4 ಮಂತ್ಸಿಂದ ಡೇ ಬೈ ಡೇ, ವೀಕ್ ಬೈ ವೀಕ್, ಮಂತ್ ಬೈ ಮಂತ್ ನಿಫ್ಟಿ 50 ಕೆಳಗಡೆ ಬರ್ತಾನೆ ಇದೆ. ಆಲ್ಮೋಸ್ಟ್ 13 to 14% ಇವಾಗ ಡೌನ್ ಆಗಿದೆ. ನಾವು ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಇದ್ದರೆ, ಶಾರ್ಟ್ ಟರ್ಮ್ ಬೆಟ್ ತೊಗೊಂಡಿದ್ರೆ ಅವ್ರಿಗೆ ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ. ಬಟ್ ನಮ್ಮಂಥ SIP ಮಾಡೋರಿಗೆ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಇದೊಂಥರ ಗುಡ್ ಅಪಾರ್ಚುನಿಟಿ. ನಮ್ಮ ಕಡೆ ಎಷ್ಟು ದುಡ್ಡಿದೆಯಲ್ಲ ಅದನ್ನು ಇದೇ ಗುಡ್ ಟೈಮ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ. ಈ ಫಂಡಮೆಂಟಲಿ ಗುಡ್ ಇರುವಂಥ ಕಂಪ್ನಿಗಳು ಒಳ್ಳೆ ಪ್ರೈಸ್ಗೆ ಈ ಟೈಮಲ್ಲಿ ಸಿಗ್ತಾ ಇರುತ್ತೆ. ನಾವು ಪ್ರತಿ ತಿಂಗಳು SIPನ ಸ್ಟಾಕ್ ಮಾಡದೆ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ದ ಗ್ರೇಟ್ ಇನ್ವೆಸ್ಟರ್ ವಾರನ್ ಬಫೆಟ್ ಒಂದು ಮಾತು ಹೇಳ್ತಾರೆ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಆ್ಯಂಡ್ ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ. ಅಂದರೆ ಈ ಜನರು ಯಾವಾಗ ಭಯದಿಂದ ತಮ್ಮ ಸ್ಟಾಕ್ಸ್ಗಳನ್ನು, ಮ್ಯೂಚುವಲ್ ಫಂಡ್ಗಳನ್ನು ಸೆಲ್ ಮಾಡ್ತಾ ಇರ್ತಾರಲ್ಲ, ದ್ಯಾಟ್ ಈಸ್ ದ ರಿಯಲ್ ಟೈಮ್ ಟು ಬೈ ದ ಸ್ಟಾಕ್ಸ್ ಆ್ಯಂಡ್ ಮ್ಯೂಚುವಲ್ ಫಂಡ್. ಆವಾಗಲೇ ನಮಗೆ ಲಾಭ ಆಗೋದು ಸ್ಟಾಕ್ ಮಾರ್ಕೆಟ್ಗಿಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಪೋರ್ಟ್ಫೋಲಿಯೋ. ಇವಾಗ 10 ತಿಂಗಳಾಯಿತು, 3 ಲಕ್ಷ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಓಕೆನಾ. ಇನ್ನು 2 ತಿಂಗಳಲ್ಲಿ 1 ವರ್ಷ ಆಗುತ್ತೆ. ನನ್ನ ಟಾರ್ಗೆಟ್ ಬಂದುಬಿಟ್ಟು 10 ವರ್ಷ. ಇವಾಗ ಆಲ್ರೆಡಿ 1 ವರ್ಷ ಆಗುತ್ತೆ, ಇನ್ನು ಜಸ್ಟ್ ಉಳಿದಿರೋದು 9 ವರ್ಷ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ 9 ವರ್ಷ ಆಗುತ್ತೆ. ನೀವು ನನ್ನ ವಿಡಿಯೋ ನೋಡೋದು ಅಷ್ಟೇ ಅಲ್ಲದೆ ಇನ್ವೆಸ್ಟ್ ಕೂಡ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಆ್ಯಸ್ ಅ ಫ್ರೆಂಡ್ ನನ್ನ ಜೊತೆ ಕನೆಕ್ಟ್ ಆಗ್ಬೋದು, ಓಕೆನಾ. ನಾನು ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ನನ್ನ ಜೊತೆ ನೀವು 1-to-1 ಕನೆಕ್ಟ್ ಆಗಿ ನಿಮ್ಮ ಡೌಟ್ಸನ್ನು ನಾನು ಕೇಳಿ. ನನಗೆ ಗೊತ್ತಿತ್ತು ನಾನು ನಿಮಗೆ ಅದನ್ನು ಶೇರ್ ಮಾಡೋಕ್ಕೆ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ವಿಚಾರ, ನಾನು ಇನ್ನು ಮೇಲಿಂದ ಅಟ್ಲೀಸ್ಟ್ ಒಂದು ವಿಡಿಯೋ
ಪ್ರತಿ ವಾರ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.